ಕಡಿಮೆ ಅವಧಿಯಲ್ಲಿ ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗಳಿಗೆ ತಯಾರಿಯನ್ನ ಮಾಡಿಕೊಳ್ತಿರುವಂತವರು ನೀವು ಸ್ವಲ್ಪ ಒಂದು ಪ್ಲಾನ್ ಅನ್ನು ಮಾಡ್ಕೊಳ್ರಿ. ಬಹಳ ಶಾರ್ಟ್ ಟೈಮ್ ಇದೆ. ಸೊ ನಾವು ಹೇಗೆ ಸಿಲೆಬಸ್ ಕವರ್ ಮಾಡ್ಕೊಳ್ಳೋದು, ಮತ್ತೆ ಅದಕ್ಕಾಗಿ ಹೇಗೆ ಓದಬೇಕು, ಮತ್ತೆ ಯಾವ ಪುಸ್ತಕ ಓದಬೇಕು, ಹೀಗೆಲ್ಲ ಬಹಳ ತಲೆ ಕಟ್ಸ್ಕೊಂಡು ಕುಂತಿರ್ತೀರಿ. ಇಲ್ಲಿ ಒಂದು ಗಮನಿಸಬೇಕು, ನೀವು ಸ್ಟಡಿ ಮಾಡೋದೇ ಆಯ್ತಂದ್ರೆ ಕಂಪ್ಲೀಟ್ ಸಿಲೆಬಸ್ ಅನ್ನ ಓದ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಕಡಿಮೆ ಸಮಯ ಅಂತಂದ್ರೆ ಹೆಂಗಿರತ್ತಂತಂದ್ರ, ನೀವು ಒಂದು ಸಬ್ಜೆಕ್ಟ್ ಅನ್ನ ಓದ್ತಾ ಇದ್ರು ಕೂಡ ಬೇರೆ ಸಬ್ಜೆಕ್ಟ್ ಬಗ್ಗೆ ವಿಚಾರ ಮಾಡ್ತಾ ಇರ್ತೀರಿ. ಅಂತಂದ್ರೆ ನಮಗೆ ಒಂದು 10 ಅವಕಾಶಗಳು ನಮ್ಮ ಮುಂದೆ ಬಂದು ಅಂತಂದ್ರೆ ನಮಗೆ ಅದರಲ್ಲಿ ಯಾವುದನ್ನ ಚೂಸ್ ಮಾಡ್ಕೊಳ್ಬೇಕು ಅನ್ನೋದ್ರಲ್ಲಿ ಬಹಳ ಗೊಂದಲಮಯ ಆಗ್ಬಿಡತ್ತೆ. ಹಾಗೇನೆ ನಮ್ಮ ಪರೀಕ್ಷೆಗೆ 10 ಸಬ್ಜೆಕ್ಟ್ಗಳು ಇರೋದ್ರಿಂದ ಯಾವ ಸಬ್ಜೆಕ್ಟ್ ಅನ್ನ ಮೊದಲು ಓದಬೇಕು, ಯಾವುದನ್ನ ನಂತರ ಓದಬೇಕು, ಯಾವುದಕ್ಕೆ ಹೆಚ್ಚು ಟೈಮ್ ಕೊಡಬೇಕು, ಯಾವುದನ್ನ ಸರಿಯಾಗಿ ನೋಟ್ಸ್ ಮಾಡಬೇಕು, ಹೀಗೆಲ್ಲ ಹಲವಾರು ಗೊಂದಲಗಳಿರ್ತವೆ. ಈ ಗೊಂದಲದಲ್ಲಿನೇ ಸಮಯ ಹೋಗ್ಬಿಡತ್ತೆ. ಬಹಳ ಅಭ್ಯರ್ಥಿಗಳ ಸಮಸ್ಯೆ ಆಗಿರತ್ತ. ಈ ಗೊಂದಲ ನಿವಾರಣೆ ಆಗ್ಬೇಕಾಯ್ತಂದ್ರೆ ನೀವು ಒಂದು ಕನ್ಫರ್ಮ್ ಮಾಡ್ಕೊಳ್ಬೇಕು, ಯಾವುದೇ ಸಬ್ಜೆಕ್ಟ್ ಆಗಿರ್ಲಿ ಅದನ್ನ ನೀವು ಸ್ಟಡಿ ಮಾಡ್ತೀರಿ ಅಂತಂದ್ರೆ ಅದಕ್ಕೆ ಇಂತಿಷ್ಟು ಸಮಯ ಅಂತೇಳಿ ಮೀಸಲಿಟ್ಬೇಡಿ. ಅದಾದ್ಮೇಲೆ ಅದನ್ನ ಮತ್ತೊಂದ್ಸಲ ಓದ್ಲಿಕ್ಕೆ ಹೋಗ್ಬೇಡಿ. ಅವಾಗ ಮಾತ್ರ ನಿಮಗೆ ಎಲ್ಲಾ ಸಬ್ಜೆಕ್ಟ್ಗಳು ಕವರ್ ಆಗ್ತವೆ ಮತ್ತು ಎಲ್ಲವನ್ನೂ ಕೂಡ ನೀವು ಓದ್ದಂಗಾಗತ್ತೆ. ಆದ್ರೆ ಇನ್ನೂ ಒಂದು ಇಂಪಾರ್ಟೆಂಟ್ ಇದೆ, ನೀವು ಎಲ್ಲಾ ಸಬ್ಜೆಕ್ಟ್ ಅನ್ನ ಓದಿದ್ರೂ ಕೂಡ ಅರ್ಥ ಆಗೋದು ಬಹಳ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಪರೀಕ್ಷೆಯಲ್ಲಿ ನೀವು ಎಷ್ಟು ಗಂಟೆ ಓದ್ತೀರಿ ಅನ್ನೋದು ಮ್ಯಾಟರ್ ಆಗಂಗಿಲ್ಲ, ಎಷ್ಟು ತಿಳ್ಕೊಂಡಿರಿ ಅನ್ನೋದೇ ಮ್ಯಾಟರ್ ಆಗತ್ತೆ. ಎಷ್ಟು ಸಬ್ಜೆಕ್ಟ್ ಅನ್ನು ನೀವು ಕವರ್ ಮಾಡಿದ್ರಿ ಅನ್ನೋದು ಮ್ಯಾಟರ್ ಆಗೋದಿಲ್ಲ, ಸಬ್ಜೆಕ್ಟ್ ಅಲ್ಲಿ ಯಾವ ಕಾನ್ಸೆಪ್ಟ್ ಗಳನ್ನ ಓದ್ಕೊಂಡ್ರಿ ಅನ್ನೋದು ಮ್ಯಾಟರ್ ಆಗತ್ತೆ. ಅದೇ ರೀತಿ ಎಕ್ಸಾಮ್ದಲ್ಲಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾವು ಹೇಳೋದಾತಂದ್ರ ಪ್ರಶ್ನೆಗಳನ್ನ ಹೆಂಗ್ ಕೇಳ್ತಾರೆ ಅನ್ನೋದು ಕೂಡ ಗೊತ್ತಿರ್ಬೇಕಾಗತ್ತ. ಯಾಕಂತಂದ್ರೆ ಬಹಳ ಸರ್ತಿ ನಾವು ಹೆಂಗಾಗುತ್ತದಂದ್ರೆ ಓದೋದು ಒಂದು ರೀತಿಯಾದ ಒಂದು ಒಳ್ಳೆಯ ಹ್ಯಾಬಿಟ್ ಇತ್ತಂದ್ರೆ ಚೆನ್ನಾಗಿ ಸ್ಟಡಿ ಮಾಡ್ತೀರಿ, ಏನ್ ತೊಂದ್ರೆ ಇಲ್ಲ. ಆದ್ರೆ ಪ್ರಶ್ನೆಗಳು ಹೆಂಗ್ ಬರ್ತಾವೆ, ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಮಗೆ ಒಂದ್ ಸ್ವಲ್ಪ ಈ ಪ್ರಿವಿಯಸ್ ಎಕ್ಸಾಮ್ಸ್ ಏನು ಕಂಡಕ್ಟ್ ಮಾಡಿರ್ತಾರಲ್ಲ ಅದರ ಕ್ವಶನ್ ಪೇಪರ್ಸ್ ಇರ್ತವೆ. ಸೊ ಕ್ವಶನ್ ಪೇಪರ್ ಅನ್ನ ನೋಡ್ಕೊಳ್ರಿ, ಅಟ್ಲೀಸ್ಟ್ 1-2 ಕ್ವಶನ್ ಪೇಪರ್ಸ್ ಅನ್ನ ಸರಿಯಾಗಿ ನೋಡ್ಕೊಳ್ರಿ. ಅದಕ್ಕೆ ಹೆಚ್ಚು ಟೈಮ್ ಕೊಡಿ. ಬೇಗನೆ ಸುಮ್ನೆ ಏನೋ ಕ್ವಶನ್ ಕೇಳಿದಾರೆ ಅದಕ್ಕೆ ಆನ್ಸರ್ ಸಿಕ್ತು ಅಂತ ಮುಂದೆ ಹೋಗಕ್ ಹೋಗಬೇಡಿ. ಅಲ್ಲಿರುವಂತಹ ಕ್ವಶನ್ ಗೆ ಟೈಮ್ ಕೊಡಿ. ಕ್ವಶನ್ ಹೆಂಗ್ ಕೇಳಿದ್ದಾರೆ, ಇದು ಆಕ್ಚುಲಿ ಈ ಕ್ವಶನ್ ಇದನ್ನೇ ಯಾಕೆ ಕೇಳಿದ್ದಾರೆ, ಇದು ಯಾಕೆ ಕ್ವಶನ್ ಬಂದಿದೆ, ಎಸ್ ಮೇ ಬಿ ಈ ಕ್ವಶನ್ ಇಲ್ಲಿ ಲಿಂಕ್ ಇದೆ, ಯಾವ ಟಾಪಿಕ್ ಲಿಂಕ್ ಇದೆ. ಆಮೇಲೆ ಈ ಒಂದು ಕ್ವಶನ್ ವಿಶೇಷವಾಗಿ ಈ ಟಾಪಿಕ್ ಮೇಲೆ ಕೇಳಿದಾರೆ ಅಂದ್ಮೇಲೆ ಇದರ ಟಾಪಿಕ್ ಸಂಬಂಧಪಟ್ಟಂಗೆ ನೆಕ್ಸ್ಟ್ ಎಕ್ಸಾಮ್ ದಲ್ಲಿ ಕೇಳಬಹುದಾ. ಆಮೇಲೆ ಎಷ್ಟು ಸೂಕ್ಷ್ಮವಾಗಿ ಗಮನಿಸಿ ಈ ಕ್ವಶನ್ ಕೇಳಿದಾರೆ. ಆಮೇಲೆ ಈ ಕ್ವಶನ್ ಟ್ವಿಸ್ಟ್ ಆಗಿ ಕೇಳಿದಾರ ಅಥವಾ ಡೈರೆಕ್ಟ್ ಆಗಿ ಕೇಳಿದಾರ, ಅಥವಾ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಕ್ವಶನ್ ಏನಾದ್ರು ರಿಪೀಟ್ ಆಗೈತಾ, ಅಥವಾ ಈ ಕ್ವಶನ್ ಆಕ್ಚುಲಿ ಬಹಳ ಸಲ ನಾವು ಓದಿರುವಂತಹ ಕಾನ್ಸೆಪ್ಟ್ ಮೇಲೆ ಇದೆಯಾ ಅಥವಾ ನಾವು ಓದದೇ ಇರುವಂತಹ ಕಾನ್ಸೆಪ್ಟ್ ಮೇಲೆ ಬಂದ್ಬಿಟ್ಟಿದೆಯಾ. ಸೊ ಹೀಗೆ ಅದನ್ನ ಅನಲೈಸ್ ಮಾಡ್ಬೇಕು. ಒಂದು ಕ್ವಶನ್ ಅಂತ ಬಂತಂದ್ರೆ ಅದನ್ನ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟು ಅದರ ಎಲ್ಲ ಅದರ ರಿಲೇಟೆಡ್ ಇನ್ಫಾರ್ಮೇಶನ್ ತಿಳ್ಕೊಂತ ಹೋದ್ರಿ ಅಂತಂದ್ರೆ ಐ ಥಿಂಕ್ ಒಂದು ಕ್ಲಾರಿಫಿಕೇಶನ್ ಸಿಗ್ತಾ ಹೋಗುತ್ತೆ. ಎಸ್, ಪ್ರಶ್ನೆಗಳನ್ನ ಹೀಗೆ ಕೇಳ್ತಾರೆ, ಪ್ರಶ್ನೆಗಳು ಹೀಗೆ ಇರ್ತವೆ, ಇದೇ ರೀತಿಯಾದ ಪ್ರಶ್ನೆಗಳು ಇರ್ತವೆ, ಆದ್ರೆ ಇದೇ ಪ್ರಶ್ನೆ ಇರೋದಿಲ್ಲ, ಅದು ಓಕೆ. ಆದ್ರೆ ಪ್ರಶ್ನೆಗಳನ್ನ ಹಿಂಗ್ ಕೇಳ್ತಾರಲ್ಲ, ಕೋಡಿಂಗ್ ಸಂಬಂಧಪಟ್ಟಂಗೆ ಪ್ರಶ್ನೆ ಕೇಳ್ತಾರೆ, ಡೈರೆಕ್ಟ್ ಕ್ವಶನ್ ಕೇಳ್ತಾರೆ. ಮತ್ತೆ ಇನ್ನೊಂದು ಒಂದು ಕ್ವಶನ್ ಪೇಪರ್ ಐತಂದ್ಮೇಲೆ ಎಲ್ಲಾನು ಕೂಡ ಡಿಫಿಕಲ್ಟ್ ಕ್ವಶನ್ ಇರಂಗಿಲ್ಲ. ಇದು ಒಂದು ಗಮನಿಸ್ರಿ ನೀವು, ಒಂದು ಬ್ಲೂ ಪ್ರಿಂಟ್ ಅಂತ ಇದ್ದೇ ಇರತ್ತೆ, ಯಾವುದೇ ಆಗಿರ್ಲಿ ಎಕ್ಸಾಮ್ ಅಲ್ಲಿ ಬ್ಲೂ ಪ್ರಿಂಟ್ ಅಂತ ಇದ್ದೇ ಇರುತ್ತೆ. ಹಂಗಂತ ತಿಳ್ಕೊಂಡು ಕನ್ಫರ್ಮ್ ಅದ್ರ ಮೇಲೆ ಅಂತಿಲ್ಲ, ಬಟ್ ಆದ್ರೆ ಕಂಪಲ್ಸರಿ ಇಂತಿಷ್ಟು ಪ್ರಶ್ನೆಗಳನ್ನ ಡಿಫಿಕಲ್ಟು, ಇಂತಿಷ್ಟು ಪ್ರಶ್ನೆಗಳನ್ನ ಡೈರೆಕ್ಟ್ ಆಗಿ ಕೇಳುವಂತದ್ದು, ಇಂತಿಷ್ಟು ಪ್ರಶ್ನೆಗಳನ್ನ ಟ್ವಿಸ್ಟ್ ಮಾಡುವಂತದ್ದು, ಇಂತಿಷ್ಟು ಪ್ರಶ್ನೆಗಳನ್ನ ಕ್ಯಾಲ್ಕುಲೇಷನ್ ಬೇಸ್ಡ್ ಕೇಳುವಂತದ್ದು, ಹಿಂಗೆಲ್ಲ ಸ್ವಲ್ಪ ಒಂದು ಬೇಸ್ ಇದ್ದೇ ಇರುತ್ತೆ. ಎಲ್ಲಾನು ಸುಮ್ನೆ ಕ್ವಶನ್ ಪೇಪರ್ ಐತೆ ಅಂತ ತಿಳ್ಕೊಂಡು ತೆಗೆಯೋದೈತೆ ಅಂತ ತಿಳ್ಕೊಂಡು ಸುಮ್ನೆ ಎಲ್ಲಾ ಕ್ವಶನ್ಸ್ ಗಳನ್ನ ಒಂದೇ ರೀತಿಯಾಗಿ ತೆಗೆಯುವುದಿಲ್ಲ. ಯಾಕಂದ್ರೆ ಅದು ಕ್ವಶನ್ ಪೇಪರ್ ಪ್ಯಾಟರ್ನ್ ಆಗೋದಿಲ್ಲ ಆ ರೀತಿಯಾಗಿ. ಇದಕ್ಕೆ ನೀವು ಸ್ವಲ್ಪ ಗಮನಿಸಬೇಕಾಗತ್ತೆ. ಅದಕ್ಕೇನೆ ಈಗೀಗ ಸ್ವಲ್ಪ ಕ್ವಶನ್ ಪೇಪರ್ ಗಳಲ್ಲಿ ಬರುವಂತದ್ದು ಈ ಜಸ್ಟಿಫಿಕೇಶನ್ ಬೇಸ್ಡ್ ಕ್ವಶನ್ಸ್ ಗಳು ಜಾಸ್ತಿ ಬರ್ತವೆ. ಅದನ್ನ ಥಿಂಕ್ ಮಾಡಿ ಅದಕ್ಕೆ ಆನ್ಸರ್ ಮಾಡುವಷ್ಟು ನೀವು ಎಬಿಲಿಟಿಯನ್ನು ಬೆಳೆಸ್ಕೊಳ್ಬೇಕಾಗತ್ತೆ.
ಜೊತೆಗೆ ಇನ್ನೂ ಒಂದು ವೆರಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ಈ ಕೋಡಿಂಗ್ ಕ್ವಶನ್ಸ್ ಗಳು ಬರ್ತವೆ. 4 ಆಪ್ಷನ್ ಕೊಟ್ಟಿರ್ತಾರೆ. ಆ 4 ಆಪ್ಷನ್ ಗಳಲ್ಲಿ 2 ಕರೆಕ್ಟ್ ಇರ್ತವೆ ಅಥವಾ 1 ಕರೆಕ್ಟ್ ಇರ್ತದೆ ಅಂತ ಕೂಡ ಮತ್ತೆ 4 ಆಪ್ಷನ್ ಕೊಟ್ಟು ಅದರಲ್ಲಿ ರೈಟ್ ಮಾಡ್ರಿ ಅಂತ ಕ್ವಶನ್ ಕೊಟ್ಬಿಡ್ತಾರೆ. ಸೊ ಹೀಗೆ ಈ ಕೋಡಿಂಗ್ ಬೇಸ್ಡ್ ಕ್ವಶನ್ ಕೇಳಿದಾಗ ಸ್ವಲ್ಪ ಜಾಸ್ತಿ ಕನ್ಫ್ಯೂಷನ್ ಆಗತ್ತೆ. ಓಕೆನಾ? ಸೊ ಅದನ್ನ ಆ ರೀತಿಯಾದ ಕ್ವಶನ್ಸ್ ಗೆ ನೀವು ಸ್ವಲ್ಪ ತಯಾರಿ ಮಾಡ್ಕೊಳ್ಬೇಕು. ಅದನ್ನ ಬಿಟ್ರೆ ಮ್ಯಾಚ್ ಮಾಡುವಂತದ್ದು, ಮ್ಯಾಚ್ ದ ಫಾಲೋವಿಂಗ್ ಅಂತ ಏನು ಕರಿತೀವಲ್ಲ ನೋಡಿ, ಒಂದ್ ಕಡೆ 3 ಆಪ್ಷನ್ ಕೊಟ್ಟಿರ್ತಾರೆ, ಇನ್ನೊಂದ್ ಕಡೆ 3 ಆಪ್ಷನ್ ಗೆ ಆನ್ಸರ್ ಇರುತ್ತೆ. ಅದನ್ನ ಟ್ಯಾಲಿ ಮಾಡ್ಕೊಂಡು ಕೆಳಗಡೆ ಮತ್ತೆ 4 ಆಪ್ಷನ್ ಅಲ್ಲಿ ಕೋಡಿಂಗ್ ಕೊಟ್ಬಿಟ್ಟಿರ್ತಾರೆ. ಸೊ ಅದಕ್ಕೆ ನಾವು ಟಿಕ್ ಮಾಡ್ಬೇಕಾಗತ್ತೆ. ಇದು ಕೂಡ ಒಂದ್ ಸ್ವಲ್ಪ ಜಾಸ್ತಿ ಕ್ವಶನ್ಸ್ ಗಳು ಹಿಂಗೂ ಕೂಡ ಜಾಸ್ತಿ ಕೇಳ್ತಾ ಇದ್ದಾರೆ. ಅಂದ್ರೆ ಇದು 3 ಇಂಪಾರ್ಟೆಂಟ್ ನೋಡಿ. ಒಂದು ಜಸ್ಟಿಫಿಕೇಶನ್ ಬೇಸ್ಡ್ ಕ್ವಶನ್ ಕೇಳ್ತಾರೆ, ಇನ್ನೊಂದು ಕೋಡಿಂಗ್ ಸಂಬಂಧಪಟ್ಟಂಗೆ ಕ್ವಶನ್ ಕೇಳ್ತಾರೆ, ಇನ್ನೊಂದು ಏನು ಅಂತಂದ್ರೆ ಮ್ಯಾಚ್ ದ ಫಾಲೋವಿಂಗ್ ಮಾಡುವ ಹಂಗೆ. ಸೊ ಆ ರೀತಿಯಾಗಿ ಕ್ವಶನ್ಸ್ ಕೇಳ್ತಾರೆ. ಈ 3 ಹೊರತು ಬಿಡಿಸಿದ್ರೆ ಉಳಿದದ್ದೇ ಲಾಸ್ಟ್ ಡೈರೆಕ್ಟ್ ಕ್ವಶನ್. ಓಕೆನಾ? ಈ 4 ರೀತಿಯಾದ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಇದು ಮಾತ್ರ ನಿಮ್ಮ ಗಮನದಲ್ಲಿರಲಿ. ಡೈರೆಕ್ಟ್ ಕ್ವಶನ್ ಗಿಂತ ಹೆಚ್ಚಾಗಿ ಈಗ ಸ್ವಲ್ಪ ಜಾಸ್ತಿನೇ ಜಸ್ಟಿಫಿಕೇಶನ್ ಬೇಸ್ಡ್ ಕ್ವಶನ್, ಕೋಡಿಂಗು ಮತ್ತೆ ಮ್ಯಾಚ್ ದ ಫಾಲೋವಿಂಗ್. ಮ್ಯಾಚ್ ಮಾಡುವಂತದ್ದು ಸ್ವಲ್ಪ ಕಡಿಮೆ ಆದ್ರೂ ಕೂಡ ಜಸ್ಟಿಫಿಕೇಶನ್ ಬೇಸ್ಡ್ ಮತ್ತು ಕೋಡಿಂಗ್ ಜಾಸ್ತಿ ನೋಡ್ಕೊಳ್ರಿ, ಯಾಕಂದ್ರೆ ಇದ್ರ ಬಗ್ಗೆ ಕ್ವಶನ್ ಕೇಳ್ತಾರೆ. ಬಟ್ ಎವರೇಜ್ ನೋಡಿದಾಗ ಡೈರೆಕ್ಟ್ ಕ್ವಶನ್ಸ್ ನಂಬರ್ ಹೆಚ್ಚಿರತ್ತೆ, ಇಲ್ಲ ಅಂತಲ್ಲ. ಬಟ್ ಎವರೇಜ್ ನಾವು ಈಗ ನೋಡ್ತಾ ಇರೋದು, ಹಿಂದೆ ಎಲ್ಲ ಬಂದಂತ ಪ್ರಶ್ನೆ ಪತ್ರಿಕೆಗಳಲ್ಲಿ ಎಲ್ಲ ಡೈರೆಕ್ಟ್ ಕ್ವಶನ್ ಜಾಸ್ತಿ ಇದಾವ. ಈಗ ಬರ್ಬರ್ತಾ ಏನಾಗ್ತಾ ಇದೆ, ಡೈರೆಕ್ಟ್ ಕ್ವಶನ್ಸ್ ಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಈ ರೀತಿಯಾದ ಬೇರೆ ಬೇರೆ ಟೈಪ್ಸ್ ಕ್ವಶನ್ಸ್ ಗಳು ಹೆಚ್ಚು ಬರ್ತಾ ಇದಾವ. ಸೊ ಇದನ್ನೊಂದು ಸ್ವಲ್ಪ ಗಮನಿಸ್ರಿ. ಇನ್ನೂ ಒಂದು ವಿಚಾರ ಏನು ಅಂತಂದ್ರೆ, ನೀವು ಪ್ರಾಕ್ಟೀಸ್ ಹೆಂಗ್ ಮಾಡ್ಬೇಕು ಅಂತಂದ್ರೆ, ಒಂದು ಕಾನ್ಸೆಪ್ಟ್ ಅನ್ನು ತೆಗೆದುಕೊಂಡ್ರಿ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಗಳನ್ನ ನೀವೇ ಅಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೇಕಂತಂದ್ರೆ, ಎಸ್ ಇದ್ರ ಮೇಲೆ ಹಿಂಗೆ ಕ್ವಶನ್ ಕೇಳಬಹುದಾ, ಓಕೆ ಇದಕ್ಕೆ ಹಿಂಗ್ ಲಿಂಕ್ ಕೊಟ್ಟು ಕ್ವಶನ್ ಕೇಳಬಹುದಾ. ಸೊ ಯಾಕಂದ್ರೆ ಈಗಾಗಲೇ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ಅದೇ ರೀತಿಯಾದ ಪ್ರಶ್ನೆಗಳು ಬರೋದಿಲ್ಲ ಗೊತ್ತಿದೆ, ಬಟ್ ಅದೇ ಮೆಥಡ್ ಅಲ್ಲಿ ಕ್ವಶನ್ ಬರಬಹುದಲ್ಲ. ಸೊ ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತ. ನೆಕ್ಸ್ಟ್ ಕೆಲವೊಬ್ರು ಮೋಕ್ ಟೆಸ್ಟಿಂಗ್ ಅಂತ ಹೇಳಿ ಅಂತಿರ್ತಾರೆ. ಅಂದ್ರೆ ಏನಂತಂದ್ರೆ, ಈಗ ಅದೇ ರೀತಿಯಾದ ಒಂದು 100 ಪ್ರಶ್ನೆಗಳನ್ನ ತೆಗೆದುಕೊಂಡು ಅದಕ್ಕೊಂದು ಇಂತಿಷ್ಟು ಟೈಮ್ ಅಂತ ಸೆಟ್ ಮಾಡಿ ನಾವು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಪ್ರಶ್ನೆಗಳನ್ನ ನಾವು ತಯಾರಿ ಮಾಡ್ಕೊಳ್ಬೇಕು ಅಂತ ಅಂತಿರ್ತಾರೆ. ಬಟ್ ಈಗಾಗಲೇ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ನಿಮ್ಮ ಹತ್ರ ಕಲೆಕ್ಟ್ ಮಾಡ್ಕೊಳ್ಬಹುದು. ನೀವೇನ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಇಂತಿಷ್ಟು ಟೈಮ್ ಅಂತ ಕೊಟ್ಟು ನೀವು ಅದನ್ನ ಪ್ರಾಕ್ಟೀಸ್ ಮಾಡಬಹುದು. ನಾವಂತೂ ನಮ್ಮ ಕ್ಲಾಸಸ್ ಗಳಲ್ಲಿ ಅಂತೂ ನಾವು ಆಲ್ಮೋಸ್ಟ್ ಮಾಡ್ತಾ ಇರ್ತೀವಿ. ಇದೆಲ್ಲವೂ ಕೂಡ ಒಂದ್ ರೀತಿ ನಿಮಗೆ ಕೆಸೆಟ್ ಅಥವಾ ನೆಟ್ ಎಕ್ಸಾಮ್ ನ ಕ್ಲಿಯರ್ ಮಾಡ್ಲಿಕ್ಕೆ ಸ್ವಲ್ಪ ಹೆಲ್ಪ್ ಆಗೇ ಆಗತ್ತ. ಇದು ಒಂದು ಸಿಲೆಬಸ್ ಅನ್ನ ಏನ್ ಮಾಡ್ರಿ, ಡಿವೈಡ್ ಹೆಂಗ್ ಮಾಡ್ಕೊಳ್ರಿ ಅಂತಂದ್ರೆ, ಇದೊಂದು ಹೇಳ್ಬೇಕಾಗಿತ್ತು ನಿಮಗೆ. ಏನು ಡಿವೈಡ್ ಮಾಡ್ಕೊಳ್ಬೇಕು ಅಂತಂದ್ರೆ, ಒಂದು ಕಂಪಲ್ಸರಿ ಹೇಗೆ ಅಂತಂದ್ರ ಮೈಕ್ರೋ ಎಕನಾಮಿಕ್ಸ್ ಮ್ಯಾಕ್ರೋ ಅಪ್ ಟು 10 ಏನ್ ಯೂನಿಟ್ಸ್ ಇದಾವಲ್ಲ, ಈ 10 ಯೂನಿಟ್ಸ್ ಅಲ್ಲಿ ಕೆಲವೊಂದು ಕಾನ್ಸೆಪ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ರಿ, ಇಂಪಾರ್ಟೆಂಟ್ ಅಂತ ಹೇಳಿ. ಅಂದ್ರೆ ಈಗಾಗಲೇ ಹಿಂದೆ ಕ್ವಶನ್ ಕೇಳಲ್ಲ, ಅದ ಬೇಸ್ ಮೇಲೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಅವುಗಳಿಗೆ ಶಾರ್ಟ್ ನೋಟ್ಸ್ ಅಂತ ಮಾಡ್ಕೊಳ್ರಿ. ಓಕೆನಾ? ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ಶಾರ್ಟ್ ನೋಟ್ಸ್ ಅಂತ ಮಾಡ್ಕೊಳ್ರಿ. ಆ ಶಾರ್ಟ್ ನೋಟ್ಸ್ ಅನ್ನ ಜಾಸ್ತಿ ಓದ್ಕೊಳ್ರಿ. ಓಕೆನಾ? ಹಾಗಾಗಿ ಯಾಕಂದ್ರೆ ಈಗಾಗಲೇ ಹಿಂದಿನ 2-3 ವರ್ಷಗಳ ಒಂದು ಕ್ವಶನ್ ಪೇಪರ್ ಅಲ್ಲಿ ರಿಪೀಟ್ ಜಾಸ್ತಿ ಆಗಿರುವಂತದ್ದು ಅಥವಾ ಜಾಸ್ತಿ ಆ ತರ ಕ್ವಶನ್ಸ್ ಕೇಳಿದಾರೆ ಅಂದ್ಮೇಲೆ ಆ ಒಂದು ಮಿಸ್ ಯಾವ ಆಗಿಲ್ಲಲ್ಲ ಟಾಪಿಕ್ಸ್, ಆಲ್ಮೋಸ್ಟ್ ರಿಪೀಟ್ ಆಗಿ ಕೇಳಿದ್ದಾರೆ. ಅದೇ ಕ್ವಶನ್ ಅಲ್ಲ, ಬಟ್ ಕಾನ್ಸೆಪ್ಟ್ ಅನ್ನು ಟ್ವಿಸ್ಟ್ ಮಾಡಿ ಕೇಳಿದಾರಲ್ಲ. ಈ ಫಾರ್ ಎಕ್ಸಾಂಪಲ್ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಸಂಬಂಧಪಟ್ಟಂಗಂತೂ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಬೇಡಿಕೆ ನಿಯಮಕ್ಕೆ ಸಂಬಂಧಪಟ್ಟಂಗೆ ಫಿಕ್ಸ್ ಕ್ವಶನ್ ಇರುತ್ತೆ. ಇಲ್ಲಾಂದ್ರೆ ಗಿಫ್ಟ್ ಅಂಡ್ ಗೂಡ್ಸ್ ಅದ್ರ ಬಗ್ಗೆ ಫಿಕ್ಸ್ ಕ್ವಶನ್ ಇದ್ದೇ ಇರುತ್ತೆ. ಓಕೆನಾ? ಹೀಗೆ ಹೋಗ್ತಾ ಹೋದ್ರೆ ಏನು ಅನುಭೋಗಿಯ ಸಮತೋಲನ ಸ್ಥಿತಿಗೆ ಸಂಬಂಧಪಟ್ಟ ಕ್ವಶನ್ಸ್ ಗಳು ಕೇಳಿರ್ತಾರೆ. ಉತ್ಪಾದನೆಗೆ ಸಂಬಂಧಪಟ್ಟ ಕ್ವಶನ್ಸ್ ಇರುತ್ತೆ, ಮಾರುಕಟ್ಟೆ ಸಮತೋಲನ ಸಂಬಂಧಪಟ್ಟಂಗೆ ಇರುತ್ತೆ. ಸೊ ಎಲ್ಲ ಕ್ವಶನ್ಸ್ ಬೇಸಿಕ್ ಆಗಿ ಕೇಳ್ತಾರೆ. ಓಕೆನಾ? ಸೊ ಆಗಿದ್ಮೇಲೆ ಆಮೇಲೆ ಉತ್ಪಾದನಾಂಗಗಳ ಬಗ್ಗೆ ಕ್ವಶನ್ ಕೇಳ್ತಾರೆ. ವಿಶೇಷವಾಗಿ ಉತ್ಪಾದನಾಂಗಗಳು, ಅವುಗಳಿಗೆ ಸಂಬಂಧಪಟ್ಟ ಸಿದ್ಧಾಂತಗಳು ಕ್ವಶನ್ ಕೇಳ್ತಾರೆ. ಹಾಗಿದ್ಮೇಲೆ ಅಂತವುಗಳನ್ನ ಕವರ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಆಗಿ. ಈ ರೀತಿಯಾಗಿ ನೀವು ಮಾಡ್ತಾ ಹೋದ್ರೆ ಐ ಥಿಂಕ್ ನಿಮ್ಗೆ ಒಂದು ಸಿಲೆಬಸ್ ಅಲ್ಲಿ ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಇನ್ನೂ ಒಂದು ತಿಳ್ಕೊಂಡ್ಬಿಡಿ, ನೀವು 100 ಕ್ವಶನ್ ಅಲ್ಲಿ ಎಲ್ಲವನ್ನು ಕರೆಕ್ಟ್ ಮಾಡ್ಬೇಕೇನಂತಿಲ್ಲ. ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಹಾಗಾಗಿ ಅಟ್ಲೀಸ್ಟ್ ನೀವು ಸಾಧ್ಯವಾದ್ರೆ
ಒಂದು 50 ಕ್ವಶನ್ಸ್ ಕರೆಕ್ಟ್ ಆದ್ರೆ ಸಾಕು ನಿಮಗೆ. ಬಹಳ ಅಂದ್ರೆ 50 ಕ್ವಶನ್ ಕರೆಕ್ಟ್ ಆದ್ರೂ ನಡೆಯುತ್ತೆ. ಯಾಕಂದ್ರೆ ಫಸ್ಟ್ ಪೇಪರ್ ಅಲ್ಲಿ ಒಂದು 25 ಕ್ವಶನ್ಸ್ ಕರೆಕ್ಟ್ ಆದ್ರೂ ಕೂಡ 150 ಆಗೇ ಆಗತ್ತೆ. ಓಕೆನಾ? ಐ ಥಿಂಕ್ ಫಸ್ಟ್ ಪೇಪರ್ ಅಲ್ಲಿ ಮಿನಿಮಮ್ ಅಂದ್ರೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ 25 ಇಂದ 30 ವರೆಗೂ ಕೂಡ ಕ್ವಶನ್ಸ್ ಅನ್ನು ಟಚ್ ಮಾಡ್ತಾರೆ ಆಲ್ಮೋಸ್ಟ್. ಹಾಗಾಗಿ ನಮ್ಮಲ್ಲಿ ಒಂದು 50 ಕ್ವಶನ್ ಟಚ್ ಮಾಡಿದ್ರು ಕೂಡ ನೀವು ಕೆಸೆಟ್ ಅಥವಾ ನೆಟ್ ಎಕ್ಸಾಮ್ ನ ಕ್ಲಿಯರ್ ಮಾಡ್ತೀರಿ. ಓಕೆನಾ? ಆದ್ರೆ ನಮ್ದೇನು 100 ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾರಿಂದಲೂ ಕೂಡ ಆಗೋದಿಲ್ಲ. ಸೊ ಅಲ್ಲಿ ಮಿಸ್ ಆಗುತ್ತೆ. ಬಟ್ ಎವರೇಜ್ ನಮ್ದು ಏನಾಗಿರ್ಬೇಕು, 50 ಕ್ವಶನ್ ಗಿಂತ ಹೆಚ್ಚಿಗೆ ಕರೆಕ್ಟ್ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯವಾಗುವಷ್ಟು ನಾವು ಕ್ವಶನ್ಸ್ ಏನು ಕಾನ್ಸೆಪ್ಟ್ ಅನ್ನ ಕವರ್ ಮಾಡ್ಕೊಳ್ಬೇಕು. ಅಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗಳನ್ನ ಓದ್ಕೊಂಡ್ರೆ ಸಾಕು, ನಿಮ್ಗೆ ಕ್ಲಿಯರ್ ಆಗತ್ತೆ. ಇನ್ನು ಕಾಂಪಿಟೇಷನ್ ಅಂತ ಬಂತಂದ್ರೆ ಹೆಂಗಿರತ್ತೆ, ಬಹಳ ಅಭ್ಯರ್ಥಿಗಳು ಭಯ ಪಡೋದು ಏಕೆ ಅಂತಂದ್ರೆ ಕಾಂಪಿಟೇಷನ್. ಈಗಂತೂ ನಮ್ಗೆಲ್ಲ ಗೊತ್ತಿದೆ, ಬಹಳ ದಿವಸ ಆಯ್ತು ಏನು ಕಾಲ್ಫರ್ಮ್ ಆಗಿಲ್ಲ, ಅದು ಓಕೆ. ಅಥವಾ ಎಜುಕೇಶನ್ ಸಿಸ್ಟಮ್ ಹೆಂಗಾಗಿದೆ ಅಂತಂದ್ರೆ ಎಲ್ಲ ಕಡೆನೂ ಕೂಡ ಆಲ್ಮೋಸ್ಟ್ ಎಲ್ಲ ಡಿಗ್ರಿ ಮುಗಿಸ್ತಾ ಇದ್ದಾರೆ. PUC ಮುಗಿದಿರುತ್ತೆ, ಡಿಗ್ರಿ ಮುಗಿದಿರುತ್ತೆ, ಮಾಸ್ಟರ್ ಡಿಗ್ರಿ ಮುಗಿಸಿರ್ತಾರೆ, ಆಮೇಲೆ ಪ್ರೊಫೆಷನಲ್ ಕೋರ್ಸ್ ಕೂಡ ಮಾಡಿರ್ತಾರೆ. ಸೊ ಹಿಂಗೆಲ್ಲ ಒಳ್ಳೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಬಹಳ ಅಂದ್ರೆ ಬಹಳ ಜನ ಈಗ ವೆಲ್ ಕ್ವಾಲಿಫೈಡ್ ಅಂತಾನೆ ಕರಿತೀವಿ. ಬಟ್ ಎಕ್ಸಾಮ್ ಅಂತ ಬಂತಂದ್ರೆ, ಕಾಂಪಿಟೇಷನ್ ಅಂತ ಬಂತಂದ್ರೆ ಇಲ್ಲಿ ಹೆಂಗ್ ಮ್ಯಾಟರ್ ಆಗತ್ತಂತ ನಾವೇನ್ ಅನ್ಕೊಳ್ತೀವಿ, ಆ ಕಾಂಪಿಟೇಷನ್ ನೋಡ್ಕೊಂಡೆ ಬಹಳ ಜನ ಹೆಚ್ಚು ಇಂಟ್ರೆಸ್ಟ್ ಕೊಟ್ಟು ಸ್ಟಡಿ ಮಾಡಂಗಿಲ್ಲ. ಇದೇನಾಗತ್ತಂತಂದ್ರೆ ಪ್ಲಸ್ ಪಾಯಿಂಟ್ ಯಾರಿಗೆ ಆಗತ್ತಂದ್ರೆ ಯಾರು ಕಂಟಿನ್ಯೂ ಆಗಿ ಸ್ಟಡಿ ಮಾಡ್ತಾ ಇರ್ತಾರೆ ಅವ್ರಿಗೆ ಪ್ಲಸ್ ಪಾಯಿಂಟ್ ಇದ್ದೇ ಇರತ್ತೆ. ಅದ್ರ ಸಲುವಾಗಿ ಈಗ 100 ಜನ ಅಪ್ಲಿಕೇಶನ್ ಹಾಕ್ಯಾರ ಅಂದ್ಮೇಲೆ 100 ಜನನು ಅಷ್ಟು ಸ್ಟ್ರಾಂಗ್ ಆಗಿ ಕಾಂಪಿಟೇಟರ್ಸ್ ಆಗಿರಂಗಿಲ್ಲ. ಇದರಲ್ಲಿ ಐ ಥಿಂಕ್ ಒಂದು 50% ಜನ ಎಲ್ಲ ಹೆಂಗಿರ್ತಾರ ಅಂತಂದ್ರೆ ಏನಾಗುತ್ತೋ ನೋಡೋಣ ಅಂತ ತಿಳ್ಕೊಂಡು ಸುಮ್ನೆ ಅಪ್ಲಿಕೇಶನ್ ಹಾಕಿರ್ತಾರೆ, ಇಲ್ಲ ಅಂತಲ್ಲ, ಬಟ್ ಏನೋ ಒಂದು ಲೆವೆಲ್ ಅಲ್ಲಿ ಮಾತ್ರ ಓದಿರ್ತಾರೆ, ನೋಡೋಣ ಏನಾಗತ್ತೆ ಅಂತ ತಿಳ್ಕೊಂಡು ಜಾಸ್ತಿ ಜನ 50% ಅವರೇ ಇರ್ತಾರೆ. ಇನ್ನ ಇದ್ರೊಳಗೆ 20% ಜನ ಹೆಂಗಿರ್ತಾರೆ ಅಂತಂದ್ರೆ ಓದಿರ್ತಾರೆ, ಇಲ್ಲ ಅಂತಲ್ಲ, ಬಟ್ ಆ ಲೆವೆಲ್ ಅಲ್ಲಿ ಫೈಟ್ ಮಾಡುವಷ್ಟು ಇರಂಗಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ 20 to 30% ಪೀಪಲ್ ಮಾತ್ರ ಅಥವಾ ಆಸ್ಪಿರೆಂಟ್ಸ್ ಮಾತ್ರ ಬಹಳ ಹೈ ಲೆವೆಲ್ ಸ್ಟಡಿ ಮಾಡಿರ್ತಾರೆ. ಪ್ಲಸ್ ಈಗಾಗಲೇ ಬಹಳ ಸಲ ಎಕ್ಸಾಮ್ ಬರೋದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಐ ಥಿಂಕ್ ಇದ್ರೊಳಗಡೆ ಓನ್ಲಿ 10 to 20% ಜನ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಂತ ಅನ್ಕೊಂಡ್ರೆ ಸಾಕು. ಓಕೆನಾ? ಅವ್ರ ಜೊತೆ ನಾವು ಮಾಡ್ಬೇಕಾಗಿರುವಂತದ್ದು ಕಾಂಪಿಟೇಷನ್ ಮೇನ್ ಇದೆ. ಹಾಗಾಗಿ ಇಡೀ 100 ಜನರಿಗೆ ಜೊತೆಗೆ ನಾವು ಕಾಂಪಿಟೇಷನ್ ಮಾಡತ್ತೀವಿ ಅಂತ ಅನ್ಕೊಳ್ಳಿಕ್ಕೆ ಹೋಗ್ಬಾರ್ದು. ನಾವು ಓನ್ಲಿ ಕಾಂಪಿಟೇಷನ್ ಮಾಡೋದು ಯಾರು ಟಾಪ್ ಅಲ್ಲಿ ಇದ್ದಾರೆ, ಯಾರು ಟಾಪ್ ಅಲ್ಲಿ ಸ್ಟಡಿ ಮಾಡಿದ್ದಾರೆ, ಒಂದು 10 to 20% ಏನು ಸ್ಟೂಡೆಂಟ್ಸ್ ಇದ್ದಾರೆ, ಸೊ ಅವ್ರ ಜೊತೆ ನಾವು ಫೈಟ್ ಮಾಡಕತ್ತೀವಿ. ಅವ್ರ ಜೊತೆ ಮಾತ್ರ ಗೆಲ್ಲಬೇಕಾಗಿದೆ. 100 ಜನ ಜೊತೆ ಗೆಲ್ಲೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವ್ರಿಗೆ ರೀಚನೇ ಆಗೋದಿಲ್ಲ. ಅದಕ್ಕಾಗಿ ನಾವು ಪ್ರಯತ್ನ ಮಾಡಬೇಕಾಗಿದ್ದು ಏನು ಅಂದ್ರೆ ಅವ್ರ ಜೊತೆ ಕಾಂಪಿಟೇಷನ್ ಮಾಡಬೇಕಾಗಿದೆ.